ಯುಗಾದಿ ಹಬ್ಬಕ್ಕೆ ಬೇಳೆ ಒಬ್ಬಟ್ಟು ಮಾಡಿದಾಗ ಬೇಳೆ ಬೆಂದಿರೋಂಥ ನೀರಿರುತ್ತಲ್ವ ಅದನ್ನು ಬಳಸ್ಕೊಂಡು ಒಂದು ಸಕ್ಕ ಟೇಸ್ಟಿ ಆಗಿರುವಂಥ ಒಬ್ಬಟ್ಟು ಸಾರನ್ನು ಮಾಡೋಣ. ನಾರ್ಮಲ್ ಆಗಿ ಹಬ್ಬ ಆಗಿರೋದ್ರಿಂದ ಕೆಲವರು ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಇದ್ಯಾವುದನ್ನು ಬಳಸಲ್ಲ. ಅದ್ಯಾವುದನ್ನು ಬಳಸ್ತೇನೆ ಮಾಡ್ತಾ ಇರುವಂಥ ಸಾಂಬಾರಿದು. ಇನ್ನೊಂದು ವಿಡಿಯೋದಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ, ಟೊಮ್ಯಾಟೋನೆಲ್ಲ ಬಳಸ್ಕೊಂಡು ಮಾಡುವಂಥ ಒಬ್ಬಟ್ಟು ಸಾಂಬಾರ್ ರೆಸಿಪಿನ ಶೇರ್ ಮಾಡ್ತೀನಿ. ಇವಾಗ ಇನ್ಸ್ಟೆಂಟಾಗಿ ಮಸಾಲೆ ರುಬ್ಕೊಳ್ಳೋದಕ್ಕೆ ಫಸ್ಟ್ ಕಮೆಂಟಲ್ಲಿ ಪಿನ್ ಮಾಡಿರುವಂಥ ಪದಾರ್ಥನೆಲ್ಲ ಹಾಕಿ ಇದನ್ನು ಫ್ರೈ ಮಾಡಿಕೊಂಡು ಕಂಪ್ಲೀಟಾಗಿ ಕೋಲಾದ ನಂತರ ಮಿಕ್ಸಿ ಜಾರ್ಗೆ ಹಾಕಿ ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ, ಅರಿಶಿನ ಪುಡಿ, ಸ್ವಲ್ಪ ಚಕ್ಕೆನ ಹಾಕಿ ರುಬ್ಕೊಂಡು ಬೇಳೆ ಬೆಂದಿರುತ್ತಲ್ವ ನೀರು, ಆ ನೀರೊಳಗಡೆ ಈ ಮಸಾಲಾನ ಸೇರಿಸ್ಕೋಬೇಕು. ನಂತರ ಹುಣಸೆ ಹಣ್ಣಿನ ರಸ, 2 ಒಬ್ಬಟ್ಟು ಹೂರ್ಣ ಇರುತ್ತಲ್ವ ಅದನ್ನು ನೀರನ್ನು ಹಾಕಿ ಕಲಿಸ್ಕೊಂಡು ಇದರೊಳಗಡೆ ಸೇರಿಸ್ಕೊಂಡಿದ್ದೀನಿ. ಇದನ್ನು ಹಾಕ್ಕೊಂಡ್ರೆ ಬೆಲ್ಲ ಹಾಕ್ಕೊಳ್ಳೋ ಅಗತ್ಯ ಇರೋದಿಲ್ಲ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ತೆಂಗಿನಕಾಯಿ ತುರಿನ ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡು 1 ಸ್ಪೂನಷ್ಟು ತುಪ್ಪಕ್ಕೆ ಸಾಸಿವೆ, ಜೀರಿಗೆ, ಹಿಂಗು, ಕರಿಬೇವಿನ ಸೊಪ್ಪು, ಒಣಗಿರುವಂಥ ಮೆಣಸಿನಕಾಯಿನ ಹಾಕಿ ಒಗ್ಗರಣೆ ಕೊಟ್ಕೊಂಡು ಇನ್ನೊಮ್ಮೆ ಮಿಕ್ಸ್ ಮಾಡಿಕೊಂಡ್ರೆ ಸಕ್ಕ ಟೇಸ್ಟಿ ಆಗಿರುವಂತಹ ಒಬ್ಬಟ್ಟು ಸಾರು ರೆಡಿ.